ಹಾಯ್ ಸ್ನೇಹಿತರೆ, ಒಬ್ಬ ಸಾಮಾನ್ಯ ರಾಜನಾದ ನಹುಷ ಹೇಗೆ ಇಂದ್ರನ ಪದವಿಯನ್ನು ಪಡೆಯುತ್ತಾನೆ ಅಂತ ಇವತ್ತಿನ ಕಥೆಯಲ್ಲಿ ನೋಡೋಣ ಬನ್ನಿ. ದೇವಲೋಕದ ಅಧಿಪತಿಯಾದ ಇಂದ್ರನು ಒಮ್ಮೆ ಅನಿವಾರ್ಯ ಕಾರಣಗಳಿಂದ ತನ್ನ ಪದವಿಯನ್ನು ಬಿಟ್ಟು ಮರೆಯಾಗಬೇಕಾಯಿತು. ಆಗ ಸ್ವರ್ಗದ ಸಿಂಹಾಸನ ಖಾಲಿಯಾಯಿತು. ದೇವತೆಗಳು ಮತ್ತು ಋಷಿಮುನಿಗಳು ಸೇರಿ ಭೂಲೋಕದ ಅತ್ಯಂತ ಪುಣ್ಯವಂತ ಮತ್ತು ಪರಾಕ್ರಮಿ ರಾಜನಾದ ನಹುಷನನ್ನು ತಾತ್ಕಾಲಿಕವಾಗಿ ಇಂದ್ರ ಪದವಿಗೆ ಆಯ್ಕೆ ಮಾಡಿದರು. ನಹುಷನು 1000 ಅಶ್ವಮೇಧ ಯಾಗಗಳನ್ನು ಮಾಡಿ ಮಹಾನ್ ಪುಣ್ಯವನ್ನು ಗಳಿಸಿದ್ದರಿಂದ ಅವನಿಗೆ ಈ ಅರ್ಹತೆ ಸಿಕ್ಕಿತ್ತು. ಆರಂಭದಲ್ಲಿ ನಹುಷನು ಧರ್ಮಬದ್ಧವಾಗಿ ಆಳ್ವಿಕೆ ನಡೆಸಿದನು. ಆದರೆ ಕಾಲಕ್ರಮೇಣ ಸ್ವರ್ಗದ ವೈಭೋಗ, ಅಧಿಕಾರ ಮತ್ತು ದೇವತೆಗಳು ತನ್ನ ಮುಂದೆ ಕೈಕಟ್ಟಿ ನಿಲ್ಲುವುದನ್ನು ನೋಡಿ ಅವನಿಗೆ ಅಹಂಕಾರ ಮನೆಮಾಡಿತ್ತು. ತಾನೇ ಸರ್ವಶ್ರೇಷ್ಠ ಎಂಬ ಭ್ರಮೆ ಅವನನ್ನು ಆವರಿಸಿತ್ತು. ಈ ಅಹಂಕಾರ ಎಷ್ಟು ಬೆಳೆಯಿತೆಂದರೆ ಅವನು ಇಂದ್ರನ ಪತ್ನಿಯಾದ ಶಚೀದೇವಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಆಸೆಪಟ್ಟನು. ಶಚೀದೇವಿಯು ಇದರಿಂದ ಗಾಬರಿಯಾಗಿ ಬೃಹಸ್ಪತಿ ಆಚಾರ್ಯರ ಸಲಹೆಯನ್ನು ಕೇಳುತ್ತಾಳೆ. ಅವರ ಸೂಚನೆಯಂತೆ ಅವಳು ನಹುಷನಿಗೆ ಒಂದು ಷರತ್ತು ಹಾಕಿದಳು. ನೀನು ಸಾಮಾನ್ಯ ವಾಹನದಲ್ಲಿ ಬರುವುದಲ್ಲ, ಈ ಹಿಂದೆ ಯಾರೂ ಬಳಸದ ಸಪ್ತ ಋಷಿಗಳ ಹೊರುವ ಪಲ್ಲಕ್ಕಿಯಲ್ಲಿ ಕುಳಿತು ನನ್ನ ಬಳಿ ಬರಬೇಕು. ಅಹಂಕಾರದಿಂದ ಕುರುಡನಾಗಿದ್ದ ನಹುಷನು ಋಷಿಮುನಿಗಳನ್ನು ಪಲ್ಲಕ್ಕಿ ಹೊರಲು ಕರೆಯುವುದು ಮಹಾಪರಾಧ ಎಂಬ ಕನಿಷ್ಠ ಜ್ಞಾನವೂ ಮರೆತು ಅದಕ್ಕೆ ಒಪ್ಪಿಕೊಂಡನು. ಮರುದಿನ ಅಗಸ್ತ್ಯ ಮುನಿಗಳು ಸೇರಿದಂತೆ ಸಪ್ತ ಋಷಿಗಳು ನಹುಷನ ಪಲ್ಲಕ್ಕಿಯನ್ನು ಹೊತ್ತು ಸಾಗುತ್ತಿದ್ದರು. ನಹುಷನು ಪಲ್ಲಕ್ಕಿಯ ಒಳಗೆ ಕುಳಿತು ಶಚೀದೇವಿಯನ್ನು ಭೇಟಿಯಾಗುವ ಅವಸರದಲ್ಲಿದ್ದನು. ಋಷಿಗಳು ಬಹಳ ನಿಧಾನವಾಗಿ ನಡೆಯುತ್ತಿದ್ದರು. ಇದರಿಂದ ಕೋಪಗೊಂಡ ನಹುಷನು ತನ್ನ ಕಾಲಿನಿಂದ ಪಲ್ಲಕ್ಕಿ ಹೊರುತ್ತಿರುವ ಅಗಸ್ತ್ಯ ಮುನಿಗಳ ತಲೆಗೆ ಒದ್ದು ವೇಗವಾಗಿ ನಡೆಯಿರಿ ಎಂದು ಕಿರುಚುತ್ತಾನೆ. ಮಹಾನ್ ತಪಸ್ವಿಗಳಾದ ಅಗಸ್ತ್ಯ ಮುನಿಗಳಿಗೆ ರಾಜನ ಈ ಅಹಂಕಾರ ಮತ್ತು ಅವಮಾನವನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಅವರು ತಕ್ಷಣ ಕೋಪದಿಂದ, ಎಲೈ ಅಹಂಕಾರಿ ರಾಜನೇ, ಪವಿತ್ರವಾದ ಋಷಿಗಳನ್ನು ಅವಮಾನಿಸದ ನೀನು ದೇವ ಪದವಿಗೆ ಅನರ್ಹ. ನೀನು ಆಡಿದ ಮಾತುಗಳಿಂದ ನೀನು ಭೂಲೋಕದಲ್ಲಿ ಮಹಾನ್ ಸರ್ಪವಾಗಿ ಬಿದ್ದು ಹೋಗು ಎಂದು ಶಾಪ ನೀಡುತ್ತಾರೆ. ಶಾಪದ ಪ್ರಭಾವದಿಂದ ನಹುಷನು ತಕ್ಷಣವೇ ಸ್ವರ್ಗದಿಂದ ಕೆಳಕ್ಕೆ ಬಿದ್ದು ಕಾಡಿನಲ್ಲಿ ಒಂದು ದೈತ್ಯಾಕಾರವಾದ ಅಜಗರವಾಗಿ ಬದಲಾದನು. ಅವನಲ್ಲಿದ್ದ ಪುಣ್ಯವೆಲ್ಲವೂ ಕರಗಿ ಹೋಗುತ್ತೆ. ನಹುಷನು ತನ್ನ ತಪ್ಪಿನ ಅರಿವಾಗಿ ಅಗಸ್ತ್ಯ ಮುನಿಗಳ ಕಾಲು ಹಿಡಿದು ಕ್ಷಮೆ ಕೇಳಿದನು. ಆಗ ಮುನಿಗಳು ಶಾಂತರಾಗಿ, ದ್ವಾಪರ ಯುಗದಲ್ಲಿ ಧರ್ಮರಾಯನು ನಿನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದಾಗ ನಿನಗೆ ಈ ಶಾಪದಿಂದ ಮುಕ್ತಿ ಸಿಗುತ್ತದೆ ಎಂದು ಕರುಣೆ ತೋರಿಸಿದರು. ಹೀಗೆ ಇಂದ್ರನಾಗಬೇಕಿದ್ದ ನಹುಷನು ತನ್ನ ಅಹಂಕಾರದಿಂದ ಮಣ್ಣಿನಲ್ಲಿ ಹರಿದಾಡುವ ಹಾವಾಗಿ ಪತನಗೊಂಡನು. ಅಧಿಕಾರ ಮತ್ತು ಸಂಪತ್ತು ಬಂದಾಗ ವಿನಯ ಇರಬೇಕು. ಅಹಂಕಾರವು ಮನುಷ್ಯನನ್ನು ಎಂತಹ ಉನ್ನತ ಸ್ಥಾನದಿಂದಲಾದರೂ ಕೆಳಗೆ ಬೀಳಿಸುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.